ಅದರ ಮಣ್ಣು ವಾಸುಕಿ ಪಾತಾಳ ಲೋಕದಿಂದ ತಂದುಕೊಟ್ಟ ಮಣ್ಣು. ನಾನು ನೋಡಿದ ಹಾಗೆ ರಾಜರಾಜೇಶ್ವರಿ ಜೀವಂತವಾಗಿರೋ ಜಾಗ. ಯಾರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಿ, ಒಂದು ಮಂಡಲ ಪಾರಾಯಣ ಮಾಡಿಬಿಟ್ಟು ಕೊನೆ ದಿನ ದೇವಿಯನ್ನ ಹೋಗಿ ದರ್ಶನ ಮಾಡಿ ಇದನ್ನೆಲ್ಲ ಸಮರ್ಪಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳನ್ನು ಅವಳು ಪೂರೈಸ್ತಾಳೆ ಅನ್ನೋದು ನನ್ನ ನಂಬಿಕೆ. ಇನ್ನೊಂದು, ಅಮ್ಮನವರನ್ನು ನೀವು ಎಲ್ಲೇ ನಿಂತು ನೋಡಿದ್ರು ಅವಳು ನಿಮ್ಮನ್ನೇ ನೋಡ್ತಾ ಇದ್ದಾಳೆ. ಯಾವ ವಿಗ್ರಹ ಪ್ರಕೃತಿಯ ಮಧ್ಯೆ ಇರುತ್ತೋ ಅದಕ್ಕೆ ತುಂಬ ವಿಶೇಷವಾದ ಎನರ್ಜಿ ಇರುತ್ತೆ. ಈ ವಾಲ್ಮೀಕದ ಪಕ್ಕ ವೃಕ್ಷಗಳ ಮಧ್ಯ ಇರೋ ಒಂದು ವಿಶೇಷವಾದ ಶಿವಲಿಂಗ. ಪ್ರಾಪಂಚಿಕ ಆಸೆ ಅಪೇಕ್ಷೆ ಇರುವವರಿಗೆ ಈ ಪೊಳಲಿ ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸುರತಾನು ರಾಜನಿಂದ ಪ್ರತಿಷ್ಠಿಸಲ್ಪಟ್ಟ ಅಥವಾ ಆರಾಧನೆ ಮಾಡಲ್ಪಟ್ಟ ದೇವಿ ರಾಜರಾಜೇಶ್ವರಿ. ಇವತ್ತು ಅವನ ಕಿರೀಟ ಏನು ಉಲ್ಟಾ ಇಡ್ತಾನೆ, ಅದು ಇವತ್ತು ಉಲ್ಟವಾಗೇ ಇದೆ ಮತ್ತು ತೆಗಿಲಿಕ್ಕಾಗಲಿಲ್ಲ. ದುರ್ಗಾ ಸಪ್ತಶತಿಯಲ್ಲಿ ಆ ರಾಜನ ಹೆಸರು ಬರ್ತದೆ. ಅದರ ಮಣ್ಣು ವಾಸುಕಿ ಪಾತಾಳ ಲೋಕದಿಂದ ತಂದುಕೊಟ್ಟ ಮಣ್ಣು. ಆ ದೇವಿ ಮೃತ್ರಿಕೆ ಏನಿದೆ ಅದು ಕಥೆಗಳ ಪ್ರಕಾರ ಅದು ವಾಸುಕಿ ತಂದುಕೊಟ್ಟ ಮಣ್ಣು. ಮತ್ತು ಅಲ್ಲಿ ದೇವಿ ಕೌಮಾರಿ ರೂಪದಲ್ಲಿರೋದ್ರಿಂದ ಅಥವಾ ರಾಜರಾಜೇಶ್ವರಿಗೆ ವಾಹನ ಮಯೂರ ಆಗಿರೋದ್ರಿಂದ ಅಲ್ಲಿ ಪೂಜೆಗಳು ಉತ್ಸವಗಳೆಲ್ಲ ಸುಬ್ರಹ್ಮಣ್ಯನಿಗೆ ಆಗ್ತದೆ. ದೇವಿಯಲ್ಲಿ ಪರಿವಾರ ಸಮೇತ ಆಗಿದ್ದಾಳೆ. ಗಣಪತಿ, ಸುಬ್ರಹ್ಮಣ್ಯ, ರಾಜರಾಜೇಶ್ವರಿ ಮತ್ತು ಮಹಾಕಾಳಿ, ಹೊರಗಡೆ ವನದುರ್ಗ ಮತ್ತು ಪರಿವಾರ ದೈವಗಳ ಸಮೇತ. ಇಲ್ಲಿ ವಿಶೇಷ ಏನಂದರೆ ತಿಂಗಳಗಟ್ಟಲೆ ನಡೆಯೋ ಒಂದು ಜಾತ್ರೆ ಎಲ್ಲರಿದ್ದರೆ ಅದು ಪೊಳಲಿ ರಾಜರಾಜೇಶ್ವರಿ. ಅಲ್ಲಿ ಚೆಂಡಾಟ, ಅಸುರನ ಚೆಂಡನ್ನು ತಲೆಯನ್ನು ಚೆಂಡಾಡಿದ ಸಂಕೇತವಾಗಿ ಅಲ್ಲಿ ಚೆಂಡಾಟ ಅನ್ನೋ ಒಂದು ಇದನ್ನು ನಡೆಸ್ಕೊಂಡು ಬರ್ತಾರೆ. ನಾನು ನೋಡಿದ ಹಾಗೆ ರಾಜರಾಜೇಶ್ವರಿ ಜೀವಂತವಾಗಿರುವ ಒಂದು ಮೂರ್ತಿ ಅಂತ ಹೇಳಲ್ಲ, ಅಮ್ಮ ಜೀವಂತವಾಗಿರೋ ಜಾಗ. ನಮ್ಮ ಹಾಗೆ ಹೇಗೆ ಮೃಣ್ಮಯ ಶರೀರದಲ್ಲಿದ್ದಾರೆ ಅಂತ. ಯಾಕೆ ನಮ್ಮ ಶರೀರ ಮೃಣ್ಮಯ ಶರೀರ, ಪಂಚಭೂತಗಳಿಂದ ಆದ ಶರೀರ. ಅಲ್ಲಿರೋ ಮೂರ್ತಿಯು ಮಣ್ಣಿಂದ ಮಾಡಲ್ಪಟ್ಟ ಮೂರ್ತಿ, ಹಾಗಾಗಿ ಮೃಣ್ಮಯ ಮೂರ್ತಿ. ವಿಶೇಷ ಅದಕ್ಕೆ ಹಾಕೋ ಪೇಂಟ್ ಸಮೇತ ಶಾಸ್ತ್ರದಲ್ಲಿ ಉಲ್ಲೇಖವಾದ ವನಸ್ಪತಿಗಳಿಂದ ರೆಡಿ ಮಾಡಿದ್ದ ಪೇಂಟ್ ಅದು. ಅದನ್ನು ವಿಗ್ರಹಕ್ಕೆ ಹಾಕ್ತಾರೆ. ಸೊ ಯಾರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಿ, ಏನೋ ಸಂಕಲ್ಪ ಮಾಡಿಯೋ, ಅವರೆಲ್ಲ ಒಂದು ಸುಲಭದೊಂದು ಐಡಿಯಾ ನನ್ನ ತಲೆಯಲ್ಲಿ ಬಂದಿದ್ದು. ಒಂದು ಮಂಡಲ ಪಾರಾಯಣ ಮಾಡಿಬಿಟ್ಟು ಕೊನೆ ದಿನ ದೇವಿಯನ್ನು ಹೋಗಿ ದರ್ಶನ ಮಾಡಿ ದೇವಿಗೆ ಪುಷ್ಪಾದಿಗಳು ವಸ್ತ್ರಾದಿಗಳ ಸಮರ್ಪಣೆ ಮಾಡಿ ದಾಳಿಂಬೆಯನ್ನು ಸಮರ್ಪಣೆ ಮಾಡಿ. ಯಾಕೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಶಬ್ದ ಬರುತ್ತೆ, ದಾಳಿಮಿ ಕುಸುಮ ಪ್ರಿಯಾಯೇ ನಮಃ. ಅದರ ಅರ್ಥ ದೇವಿಗೆ ದಾಳಿಂಬೆ ಅಂದರೆ ಇಷ್ಟ. ಮಹಾರಾಜ್ನಿಗೆ ಇದನ್ನೆಲ್ಲ ಸಮರ್ಪಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳನ್ನು ಅವಳು ಪೂರೈಸ್ತಾಳೆ ಅನ್ನೋದು ನನ್ನ ನಂಬಿಕೆ. ಯಾರು ಈ ಸಹಸ್ರನಾಮನ್ನು ಪಾರಾಯಣ ಮಾಡ್ತಾರೆ, ಯಾರೋ ಒಂದು ಉದ್ದೇಶಕ್ಕೆ, ಅಥವಾ ದುರ್ಗಾ ಸಪ್ತಶತಿ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಅಥವಾ ಭಗವತ್ಪಾದರು ಬರೆದ ರಾಜರಾಜೇಶ್ವರಿ ಅಷ್ಟಕ್ಕಾಗಲಿ, ಯಾರು ಇದನ್ನು ಮಂಡಲ, ಕಾಲು ಮಂಡಲವೋ ಫುಲ್ ಅರ್ಧ ಮಂಡಲವೋ ಒಂದು ಮಂಡಲ 48 ಡೇಸ್ ಇದನ್ನು ನಿಷ್ಠೆ ಇಟ್ಟು ಪ್ರಾರ್ಥನೆ ಮಾಡಿ ನಿತ್ಯ ಪಾರಾಯಣ ಮಾಡಿ ಕೊನೆ ದಿನ ಹೋಗಿ, ಯಾಕೆ ದೇವಿಯಲ್ಲಿ ಸಾಕ್ಷಾತ್ ಇರೋದ್ರಿಂದ. ಇನ್ನೊಂದು ಸಾಕ್ಷಿಯು ನಾನು ಕೊಡ್ತೀನಿ, ಅವಳು ಸಾಕ್ಷಾತ್ ಯಾಕೆ ಇದ್ದಾಳೆ ಅಂಥೇಳಿ. ಒಂದು, ಆ ಕಿರೀಟವನ್ನು ಇವತ್ತು ತೆಗಿಲಿಕ್ಕಾಗದೇ ಇರೋದು ಒಂದು ಸಾಕ್ಷಿ. ಇನ್ನೊಂದು, ಅಮ್ಮನವರನ್ನು ನೀವು ಎಲ್ಲೇ ನಿಂತು ನೋಡಿದರೂ ಅವಳು ನಿಮ್ಮನ್ನೇ ನೋಡ್ತಾ ಇದ್ದಾಳೆ ಅನ್ನೋದು. ಅದು ಯಾವ ವಿಗ್ರಹದಲ್ಲಿ ಅಂಥ ಸಾಧ್ಯತೆಗಳು ಕಮ್ಮಿ. ಸೊ ಇದೆರಡೂ ಸಾಕ್ಷಿ. ಆ ದೇವಿಗೆ ಇಷ್ಟ ಕರಿಬಳೆ ಮತ್ತು ಮಲ್ಲಿಗೆ ಹೂವು. ಅದನ್ನು ಸಮರ್ಪಣೆ ಮಾಡಿ ಯಾರು ಸಾಧಕರಿದ್ದಾರೆ, ಸಾಧಕರು ಈ ಜಾಗಗಳಿಗೆಲ್ಲ ಹೋದಾಗ ಅವರ ಸಾಧನೆಗೆ ಇದು ಸಹಾಯ ಆಗ್ತದೆ.
ರಾಜರಾಜೇಶ್ವರಿ ಅಂದರೆ ಸಹಸ್ರಾರ ಚಕ್ರ, ಬೇರೆ ಏನಲ್ಲ. ಕಾಳಿ ಅಂದರೆ ಕುಂಡಲಿನಿ ಶಕ್ತಿ. ಗಣಪತಿ ಅಂದರೆ ಮೂಲಾಧಾರ. ಸ್ಕಂದ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರೋ ವೀರ್ಯ, ಅಗ್ನಿಶಕ್ತಿ. ಈ ಎಷ್ಟು ಒಟ್ಟಿಗಿರೋ ಜಾಗ ಪೊಳಲಿ. ಸೊ ಆ ಪೊಳಲಿ ದರ್ಶನದಿಂದ ಸಾಧನೆ ಮಾಡೋರಿಗೆ ಬೇಗ ಜ್ಞಾನಕ್ಕೆ, ಸಾಧನೆಗೆ ಸಹಾಯ ಆಗುತ್ತೆ. ಪ್ರಾಪಂಚಿಕ ಆಸೆ ಅಪೇಕ್ಷೆ ಇರುವವರಿಗೆ ಪ್ರಾಪಂಚಿಕಕ್ಕೆ ಅವಳು ಭೋಗಪ್ರದಾಯಿನಿಯೂ ಹೌದು, ಯೋಗಪ್ರದಾಯಿನಿಯೂ ಹೌದು. ಯಾಕೆ ಹೆತ್ತ ತಾಯಿ ಊಟವೂ ಕೊಡ್ತಾಳೆ ಭೋಗ, ಬಟ್ಟೆಯೂ ತರಿಸ್ಕೊಡ್ತಾಳೆ ಭೋಗ, ಜ್ಞಾನವೂ ಕೊಡ್ತಾಳೆ, ಸಂಸ್ಕಾರವೂ ಕೊಡ್ತಾಳೆ, ಅದು ಯೋಗ. ಇದೆರಡನ್ನೂ ಕೊಡೋ ಜಾಗ ಜಗನ್ಮಾತೆ ರಾಜರಾಜೇಶ್ವರಿ ನೆಲೆಸಿರೋ ಪೊಳಲಿ. ಅದರ ಆ ದೇವಿಯ ಅನುಗ್ರಹದ ಉಪಯೋಗವನ್ನು ಎಲ್ಲ ಆಸ್ತಿಕರು ಪಡ್ಕೊಳ್ಳಿ ಅನ್ನೋದು ನನ್ನೊಂದು ಉದ್ದೇಶ. ಅಲ್ಲಿ ಇನ್ನೊಂದು ಲಿಂಗ ಇದೆ ಕಾಡೊಳಗೆ, ಅಗಸ್ತ್ಯೇಶ್ವರ ಅಂತ. ಅಗಸ್ತ್ಯರು ಪೂಜೆ ಮಾಡಿದ್ದು ಶಿವ. ಆ ಶಿವನಿಗೆ ಆಕಾಶವೇ ಮೇಲ್ಛಾವಣಿ, ಭೂಮಿಯೇ ಪೀಠ, ವಾಯುವೇ ಅಭಿಷೇಕ ಅಂದಹಾಗೆ ವೃಕ್ಷಗಳ ಮಧ್ಯೆ ಯಾವ ವಿಗ್ರಹ ಪ್ರಕೃತಿಯ ಮಧ್ಯೆ ಇರುತ್ತೋ ಅದಕ್ಕೆ ತುಂಬ ವಿಶೇಷವಾದ ಎನರ್ಜಿ ಇರುತ್ತೆ. ಶಿವನದ್ದೇ ಸಂತಾನ ಅಂತ ಹೇಳ್ತಾರೆ ಮಾನಸ ಪುತ್ರರಿದ್ದಾಗ ಅಗಸ್ತ್ಯರಲ್ಲಿ. ಹಾಗಾಗಿ ಆ ಅಗಸ್ತ್ಯರಿಂದ ಪೂಜಿಸಲ್ಪಟ್ಟ ಲಿಂಗ. ಮತ್ತು ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಹಿಂದೆ ಅಗಸ್ತ್ಯರು ಬಿಟ್ಟು ನೀಲಕಂಠ ಮಹಾಮುನಿಗಳು ಅನ್ನೋ ತಪಸ್ವಿಗಳು ಅನುಷ್ಠಾನ ಮಾಡಿ ಅವರ ಜೀವ ಸಮಾಧಿಯು ಅಲ್ಲಿದೆ. ಅಲ್ಲಿ ಕ್ಷೇತ್ರಪಾಲಾಗಿ ಭೂತರಾಜರು, ಕಾಲಭೈರವ ದೈವಗಳ ದೇವಸ್ಥಾನವೂ ಇದೆ. ಸೊ ಸಾಧಕರು ಹೋಗಿ ಅಲ್ಲೊಂದು 10 ನಿಮಿಷ ಧ್ಯಾನ ಮಾಡಿ ಬರೋದ್ರಿಂದ ನಿಮ್ಮ ಸಾಧನೆಗೆ ಅದು ಸಹಾಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ.